नारायणं पद्मभवं वसिष्ठं शक्तिं च तत्पुत्र पराशरं च व्यासं शुकं गौडपदं महान्तं गोविन्दयोगीन्द्रं अथास्य शिष्यं श्रीशङ्कराचार्यं अथास्य पद्मपादं च हस्तामलकं च शिष्यं तं तोटकं वार्तिककारं अन्यान् अस्मद्गुरून् सन्ततं आनतोऽस्मि। ವಾಲ್ಮೀಕಿ ರಾಮಾಯಣದ ಬಾಲಕಾಂಡ ನಾವು ಓದ್ತಾ ಇರೋದು. ವಾಲ್ಮೀಕಿ ರಾಮಾಯಣದ ಬಾಲಕಾಂಡ. ಈ ಬಾಲಕಾಂಡದಲ್ಲಿ ಸುಂದರಕಾಂಡ ಓದ್ತಾ ಇದ್ದೀವಿ. ಬಾಲಕಾಂಡ ಅಲ್ಲ, ಸುಂದರಕಾಂಡವನ್ನು ಓದ್ತಾ ಇದ್ದೀವಿ. ಈ ಸುಂದರಕಾಂಡದಲ್ಲಿ ಆಂಜನೇಯ ಎಲ್ಲಿ ಬಂದಿದ್ದಾರೆ? ಸೀತಾದೇವಿಯ ಬಳಿಯಲ್ಲಿ ಬಂದು ಸೀತಾದೇವಿಗೆ ವಿಶ್ವಾಸವನ್ನು ಕೊಡಿಸಿದ್ದಾರೆ. ಇವಾಗ ವಿ ಆರ್ ರೀಡಿಂಗ್ ದ ಸುಂದರಕಾಂಡ ಆಫ್ ವಾಲ್ಮೀಕಿ ರಾಮಾಯಣನು. And Anjaneya or Hanuman has come to Sita Devi and now won the confidence of Sita Devi by his truth. One should always be recognized in this world for one's truth and for one's purity. One can also become famous by wickedness in this world. One can become the talk of the town also by wickedness also. But that is not what is desired, what is good for a human being. ಒಬ್ಬ ಮನುಷ್ಯ ಬಂದ್ಬಿಟ್ಟು ಈ ಲೋಕದಲ್ಲಿ ಎರಡು ಪ್ರಕಾರವಾಗಿ ಪ್ರಸಿದ್ಧಿಯನ್ನು ಹೊಂದಬಹುದು. ಒಂದು ಒಳ್ಳೆಯದನ್ನು ಮಾಡಿ ಮಾತಾಡಿ ಪ್ರಸಿದ್ಧಿ ಆಗ್ಬೋದು, ಇನ್ನೊಂದು ಕೆಟ್ಟದನ್ನು ಮಾಡಿಬಿಟ್ಟು ಪ್ರಸಿದ್ಧ ಆಗ್ಬೋದು. ಯಾವ್ದು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೋಬೇಕು. ಘಟಂ ಭಿಂದ್ಯಾತ್ ಪಟಂ ಚಿಂದ್ಯಾತ್ ಕುರ್ಯಾದ್ ರಾಸವರೋಹಣಂ ಏನಕೇನ ಪ್ರಕಾರೇಣ ಪ್ರಸಿದ್ಧಿಂ ಪ್ರಾಪ್ನುಯಾನ್ ನರಃ. ಇಸ್ ಅ ವೆರಿ ಓಲ್ಡ್ ಸೇಯಿಂಗ್, ಓಲ್ಡ್ ಸುಭಾಷಿತಂ ವಿಚ್ ಸೇಸ್ ಬ್ರೇಕ್ somebody's pot, tear somebody's clothes, or you sit on a donkey and then make a procession in the town, you will become famous. So one can become famous by any method. By foolishness also one can become famous, by wisdom also one can become. ಒಬ್ಬ ಮನುಷ್ಯ ವಿವೇಕದಿಂದಲೂ ಪ್ರಸಿದ್ಧನಾಗ್ಬೋದು ಅಥವಾ ಮೂರ್ಖತನದಿಂದಲೂ ಪ್ರಸಿದ್ಧನಾಗ್ಬೋದು. ಮೂರ್ಖತನ ಅಂದರೆ ಗೊತ್ತಾ? ಬುದ್ಧಿ ಇಲ್ಲದ ಕೆಲಸ ಮಾಡಿ ಒಬ್ಬ ಪ್ರಸಿದ್ಧನಾಗ್ಬೋದು. ಬುದ್ಧಿ ಇರೋ ಕೆಲಸವನ್ನು ಮಾಡಿ ಕೂಡ ಒಬ್ಬ ಪ್ರಸಿದ್ಧನಾಗ್ಬೋದು. ರಾಜಗೋಪುರ ಅಥವಾ ನಿಮ್ಮ ದೊಡ್ಡ ಗೋಪುರ, ಅದು ಮಧುರೈ ದೇವಸ್ಥಾನದ ಗೋಪುರ ಯಾರು ಕಟ್ಟಿದ್ರು ಅಂತ ಕೇಳ್ತಾರಲ್ಲ ಜನ. ಯಾರು ಇಷ್ಟು ಚೆನ್ನಾಗಿರೋ ಗೋಪುರವನ್ನು ಕಟ್ಟಿದ್ದಾರೆ, ಪ್ರಸಿದ್ಧಿ ಬರುತ್ತಾ ಇಲ್ಲ? ಯಾರು ಇಷ್ಟು ಚೆನ್ನಾಗಿರೋ ಗೋಪುರವನ್ನು ಕಟ್ಟಿರೋದು? ಈ ಸುಂದರವಾದ ಚಿತ್ರವನ್ನು ಯಾರು ಮಾಡಿದ್ದಾರೆ? ಪ್ರಸಿದ್ಧಿ ಬರುತ್ತಾ ಇಲ್ಲ? ಪ್ರಸಿದ್ಧಿ ಅಂದರೆ ಏನು? ಮಾತಾಡೋದು. ಬೇರೆಯವ್ರ ಬಗ್ಗೆ ನಾವು ಮಾತಾಡಿದ್ರೆ, ಇಫ್ ಯು ಸ್ಪೀಕ್ ಅಬೌಟ್ ಸಂಬಡಿ ಇಟ್ಸ್ ಕಾಲ್ಡ್ ಎಸ್ ಕೀರ್ತಿ. ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಿದ್ರೆ ಅದಕ್ಕೆ ಕೀರ್ತಿ ಅಂತ ಹೆಸರು. ಸೊ ಕೀರ್ತಿ ಯಾವಾಗ ಬರುತ್ತೆ? ಚೆನ್ನಾಗಿರೋ ಕೆಲಸ ಮಾಡಿದ್ರು ಕೀರ್ತಿ ಬರುತ್ತೆ. ಅದೇ ಒಂದು ಒಳ್ಳೆಯ ಒಂದು ಚಿತ್ರವನ್ನು ಹರಿದಾಕ್ಬಿಟ್ರೆ, ಇದು ಯಾರು ಹರಿದಾಕಿದ್ರು ಕೇಳ್ತಾರೆ ಜನ. ಸೊ ಅವು ಕೀರ್ತಿ ಬರುತ್ತೆ. When somebody tears off a painting, then also people ask, who tore this painting? So that way also one can become famous. So if becoming famous is not the only criterion. One should have not ill fame, one should have good reputation. ಮನುಷ್ಯನಿಗೆ ಒಳ್ಳೆ ಕೀರ್ತಿ ಇರಬೇಕು, ಸತ್ಕೀರ್ತಿ ಇರಬೇಕು, ಅಪಕೀರ್ತಿ ಇರಬಾರ್ದು. ಸೊ ಆಂಜನೇಯ ಬಂದು ಸತ್ಕೀರ್ತಿಯನ್ನು ಪ್ರಾಪ್ತ. ಆಂಜನೇಯ has become very, very, very pure. Anjaneya is a very, very pure soul and is an embodiment of dharma. So being an embodiment of dharma, he definitely has given the truth, completely uttered the truth to Sita Devi, and she has now regained confidence. ಇವಾಗ ಮುಂದೆ ಆಂಜನೇಯ ಏನು ಹೇಳ್ತಾರೆ ನೋಡೋಣ. ಸಪುತ್ರ ಬಾಂಧವಂ ಹತ್ವಾ
ರಾಕ್ಷಸಾಧಿಪಂ ಮಾಲ್ಯವಾನ್ ನಾಮ ವೈದೇಹಿ ಗಿರೀಣಾಮುತ್ತಮೋ ಗಿರಿಃ ತತೋ ಗಚ್ಚತಿ ಗೋಕರ್ಣಂ ಪರ್ವತಂ ಕೇಸರಿ ಹರಿಃ ಸ ಚ ದೇವರ್ಷಿಭಿರ್ದಿಷ್ಟಃ ಪಿತಾ ಮಮ ಮಹಾಕಪಿಃ ತೀರ್ಥೇ ನದೀಪತೆ ಪುಣ್ಯೇ ಶಾಂಬಸಾದನಮುದ್ಧರನ್ ಯಸ್ಯಾಹಂ ಹರಿಣಕ್ಷೇತ್ರೇ ಜಾತೋ ವಾತೇನ ಮೈಥಿಲಿ ಹನುಮಾನಿತಿ ವಿಖ್ಯಾತೋ ಲೋಕೆ ಸ್ವೇನೈವ ಕರ್ಮಣ ವಿಶ್ವಾಸಾರ್ಥಂ ತು ವೈದೇಹಿ ಭರ್ತುರುಕ್ತಾ ಮಯಾ ಗುಣಾ ಅಚಿರಾತ್ ತ್ವಾಮಿತೋ ದೇವಿ ರಾಘವೋ ನಯಿತಾ ಧ್ರುವಂ. Now Hanuman is, up till now he was speaking in the form of a messenger, and that too with most humility. Now he continues to speak with humility, but also with certain amount of pride, because he has found Sita now. Certain amount of pride. ಇವಾಗ ಇದುವರೆಗೂ ಹನುಮಾನ್ ಬಂದ್ಬಿಟ್ಟು ತುಂಬ ವಿನಯದಿಂದ ಎಲ್ಲವನ್ನು ಹೇಳ್ತಾ ಇದ್ದಾರೆ. ಇವಾಗ ಸ್ವಲ್ಪ ಖುಷಿಯಿಂದ ಹೇಳ್ತಾ ಇದ್ದಾರೆ. ಲಿಟಲ್ ಹ್ಯಾಪಿನೆಸ್ ಆಲ್ಸೋ ಈಸ್ ಎಕ್ಸ್ಪ್ರೆಸಿಂಗ್, ಅಂಡ್ ಈಸ್ ಇಂಟ್ರೊಡ್ಯೂಸಿಂಗ್ ಹಿಮ್ಸೆಲ್ಫ್ ಇನ್ ಎ ಡೀಪರ್ ಮ್ಯಾನರ್ನು. ತನ್ನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ತಾನು ಯಾರು, ಹನುಮಾನ್ ಯಾರು ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ದೇರ್ ಇಸ್ ಅ ಮೌಂಟನ್ ಮಾಲ್ಯವಾನ್ ಬೈ ನೇಮ್, ವಿಚ್ ಇಸ್ ದ ಫೋರ್ಮೋಸ್ಟ್ ಆಫ್ ಮೌಂಟನ್ಸ್, ಓ ಪ್ರಿನ್ಸಸ್ ಆಫ್ ದಿ ವಿದೇಹ ಟೆರಿಟರಿ. ಒಂದು ಪರ್ವತ ಇದೆ, ಆ ಪರ್ವತದ ಹೆಸರು ಮಾಲ್ಯವಾನ್ ಪರ್ವತ. ಆ ಪರ್ವತದ ಹೆಸರು ಮಾಲ್ಯವಾನ್ ಪರ್ವತ. ಅದರಲ್ಲಿ ವಿದೇಹ ಎಂಬ ರಾಜನ ರಾಜ್ಯದಲ್ಲಿ ಬಂದಿರುತ್ತೆ ಆ ಪರ್ವತ. ಫ್ರಮ್ ದಟ್ ಮೌಂಟನ್ ವಿಚ್ ಕಾನ್ಸ್ಟಿಟ್ಯೂಟ್ ದಿ ಅಬೋರ್ಡ್ ಆಫ್ ಕೇಸರಿ, ದ ಮಂಕಿ ಕೇಸರಿ ರಿಪೇರ್ಡ್ ಟು ದ ಗೋಕರ್ಣ ಮೌಂಟನ್. ಅಲ್ಲಿಂದ ಯಾರು, ಕೇಸರಿ ಎಂಬವರು ಯಾರು, ಹನುಮಾನ್ ಅವರ ತಂದೆ. ಕೇಸರಿ ಎಂಬ ಮಹಾಕಪಿ, ಕೇಸರಿ ಎಂಬ ಮಹಾಕಪಿ ಬಂದು ಹನುಮಾನ್ ಅವರ ತಂದೆ. ದ ಫಾದರ್ ಆಫ್ ಹನುಮಾನ್ ವಾಸ್ ಕೇಸರಿ. He was living on the Malyavan mountain first. Then from there onwards, he moved to the Gokarna mountain, which is in south. ಗೋಕರ್ಣ ಎಲ್ಲಿ ಬರುತ್ತೆ? ಮಂಗಳೂರಿಂದ ಹೋಗ್ತಾರೆ, ನೋಡಿದ್ರೆ ಗೊತ್ತೀರಾ? ಗೋಕರ್ಣಕ್ಕೆ ಹೋಗ್ತಾರೆ. ಸೊ ಗೋಕರ್ಣ ಕ್ಷೇತ್ರ, he went to ಗೋಕರ್ಣ ಕ್ಷೇತ್ರ. Enjoined by celestial sages, the aforesaid mighty monkey, who is my father, killed Shambasadana, a demon of that name, who oppressed the people on the seaside, on that sacred spot on the seashore. ಅಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಒಬ್ಬ ರಾಕ್ಷಸ ಇದ್ದ, ಅವನ ಹೆಸರು ಶಾಂಬಸಾದನ. ಸೊ ದ ಮಂಕಿ ಕೇಸರಿ, he went along with the many sages who were being disturbed by that. So he very easily he killed that ಶಾಂಬಸಾದನ ರಾಕ್ಷಸ. ಶಾಂಬಸಾದನ ರಾಕ್ಷಸನನ್ನು ಸಂಹಾರ ಮಾಡಿದ್ರು ಕೇಸರಿ. Begotten by the wind god, O princess of Mithila, through the consort of that monkey, I am called Hanuman, and known all over the world for my own exploits. ಇದು ಒಂದು ವಿಶೇಷವಾದ ಸಂಗತಿ. ಇಲ್ಲಿ ಕೇಸರಿ ಎಂಬ ತಂದೆ, ನನ್ನ ತಂದೆ ಹೆಸರು, ಮತ್ತು ಅವರ ತಾಯಿ ಅಂಜನಾದೇವಿ. ಸೊ ಅಂಜನಾದೇವಿ ಆ್ಯಂಡ್ ಕೇಸರಿ ಬೋತ್ ಆರ್ ದೇರ್ ಇನ್ ಗೋಕರ್ಣ. ಅಟ್ ದಟ್ ಟೈಮ್ I was born through my father Kesari and my mother Anjana Devi, but there was the intervention of the wind god also. That is why I am called Pavanaputra.
One can take it like this, there was a heavy wind at that time, or one can take it in a different way, because it's called Shankara Suvana. So the power of Shankara was carried by the wind and given to Kesari. ಇದರಲ್ಲಿ ಏನು ಒಂದು ಅರ್ಥ ಬರುತ್ತೆ, ಏನು ಕೇಸರಿಯ ಮಗ ಬಂದು ಯಾರು? ಆಂಜನೇಯ. ಕೇಸರಿ ಶಂಕರ ಸುವನ ಕೇಸರಿ ನಂದನ, ಶಂಕರ ಸುವನ ಕೇಸರಿ ನಂದನ. ಅದಲ್ಲದೆ ಪವನ ಪುತ್ರ, 3 ತಂದೆ ಇದ್ದಾರೆ ಅಂತ ಹೇಳ್ತಾರಲ್ಲ, 3 ತಂದೆ ಯಾರ್ಯಾರು? ಕೇಸರಿ ತಂದೆ, ಶಂಕರ ಸುವನ ಶಂಕರನಿಂದ ಹುಟ್ಟಿರೋದು ಅಂತಲೂ ಅರ್ಥ, ಪವನ ಪುತ್ರ ಅಂತ ಕೊಡ್ತೀವಿ, ಆ ಗಾಳಿಯ ಪುತ್ರ ಅಂತ. ಸೊ ಕೇಸರಿ ಮತ್ತು ಅವರ ಹೆಂಡತಿ ಗೋಕರ್ಣದಲ್ಲಿ ವಾಸ ಮಾಡಬೇಕಾದ್ರೆ ಶಿವನ ಕೃಪೆಯನ್ನು ಗಾಳಿ ಅಂದರೆ ವಾಯುದೇವ ತಗೊಂಬಂದು ಕೇಸರಿಗೆ ಕೊಡ್ತಾರೆ. ಶಿವನ ಕೃಪೆಯನ್ನು, ದಿ ಗ್ರೇಸ್ ಆಫ್ ಶಿವ ಇಸ್ ಕಮಿಂಗ್ ಥ್ರೂ ದ ವಿಂಡ್ ಟು Kesari. That's why Anjaneya has born. Therefore it's called as that is son of Kesari, son of Shiva and son of wind. 3 ಹೆಸರು ಬಂದವರಿಗೆ. ಸೊ ಐ ಆಮ್ ದಟ್ ಹನುಮಾನ್, ನಾನೇ ಇವಾಗ ಹನುಮಾನ್, ನನಗೆ ಹನುಮಾನ್ ಅಂತ ಹೆಸರು, ಮತ್ತು ನನಗೆ ಕೀರ್ತಿನೂ ಇದೆ. ಐ ವಾಟ್ ಅ ಗುಡ್ ಫೇಮ್ ಆಲ್ಸೋ ಇನ್ ದಿಸ್ ವರ್ಲ್ಡ್. ನಾನು ಎಲ್ಲವನ್ನು ಬಹಳ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲರೂ ನನ್ನನ್ನು ಹೇಳ್ತಾರೆ, ಅದು ಕೂಡ ಹೇಳ್ತಾರೆ. Indeed to inspire you with confidence, O princes of the Videha territory, have the excellences of your Lord been recounted by me. ನಿನ್ನಲ್ಲಿ ವಿಶ್ವಾಸವನ್ನು ಉಂಟು ಮಾಡೋದಕ್ಕೋಸ್ಕರ ನೀನು ಕೇಳಿದ ಹಾಗೇನೆ ನಾನು ಶ್ರೀರಾಮರ ಮಹಿಮೆಯನ್ನು ವಿಸ್ತಾರವಾಗಿ ನಿನಗೆ ಹೇಳಿದ್ದೇನೆ. ಇನ್ನು ಇಲ್ಲಾಂದರೆ ವಿಶ್ವಾಸ ಬರ್ತಾ ಇಲ್ವಲ್ಲ. ಶ್ರೀರಾಮರ ಬಗ್ಗೆ ನಾನೇನಾದರೂ ಹೇಳಿಲ್ಲ ಅಂದರೆ ನಿನಗೇನು ವಿಶ್ವಾಸ ಬರ್ತಾ ಇತ್ತು? ಅದಕ್ಕೆ ಎಲ್ಲ ವಿಸ್ತಾರವಾಗಿ ಹೇಳಿದ್ದೇನೆ. Before long, O godlike lady, will Sri Rama, a scion of Raghu, take you without doubt from this place. ಇನ್ನು ಶೀಘ್ರದಲ್ಲಿ ನೋಡಿ, ಶೀಘ್ರದಲ್ಲಿ ರಾಮ ಬರ್ತಾರೆ, ಬಂದು ನಿಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಯಾವುದೂ ಸಂದೇಹ ಪಡಬೇಡಿ. ಏವಂ ವಿಶ್ವಾಸಿತಾ ಸೀತಾ ಹೇತುಭಿಃ ಶೋಕಕರ್ಷಿತಾ ಉಪಪನ್ನೈರಭಿಜ್ಞಾನೈರ್ ದೂತಂ ತಮಧಿಗಚ್ಚತಿ ಅತುಲಂ ಚ ಗತಾಹರ್ಷಂ ಪ್ರಹರ್ಷೇಣ ತು ಜಾನಕಿ ನೇತ್ರಾಭ್ಯಾಂ ವಕ್ರಪಕ್ಷ್ಮಾಭ್ಯಾಂ ಮುಮೋಚಾನಂದಜಂ ಜಲಂ ಚಾರು ತದ್ವಚನಂ ತಸ್ಯಾ ತಾಮ್ರಶುಕ್ಲಾಯತೆ ಕ್ಷಣಂ ಅಶೋಭತ ವಿಶಾಲಾಕ್ಷ್ಯಾ ರಾಹುಮುಕ್ತ ಇವೋಡುರಾಟ್ ಹನುಮಂತಂ ಕಪಿಂ ವ್ಯಕ್ತಂ ಮನ್ಯತೆ ನಾನ್ಯಥೇತಿ ಸಾ ಹನುಮಾನ್ಸ್ತಾಮುತ್ತರಂ ಅಥೋವಾಚ ಹನುಮಾನ್ಸ್ತಾಂ ಉತ್ತರಂ ಪ್ರಿಯದರ್ಶನಾಂ. ತುಂಬ ಸಂತೋಷ ಆಗ್ಬಿಟ್ಟಿದೆ ಸೀತಾದೇವಿಗೆ. ಇವಾಗ ನಂಬಿಕೆ ಬಂದ್ಬಿಡ್ತು. ನೋ, ಶಿ ಇಸ್ ಫುಲ್ಲಿ ಕನ್ವಿನ್ಸ್ ದಟ್ ಹನುಮಾನ್ ಇಸ್ ನನ್ ಬಟ್ ವಾಟ್ ಎವರ್ ಹಿ ಈಸ್ ಸೇಯಿಂಗ್ ಓನ್ಲಿ. ಇದರಲ್ಲಿ ನಂಬಿಕೆ ಕೊರತೆ ಇಲ್ಲ, ಇವಾಗ ಪೂರ್ಣವಾದ ನಂಬಿಕೆ ಬಂದ್ಬಿಟ್ಟಿದೆ. Reassured thus by cogent proofs and the identification marks described by Hanuman, Sita, who was emaciated through grief, believed him to be a messenger of her husband and was moved to incomparable joy. ಪೂರ್ಣ ವಿಶ್ವಾಸ ಬಂದ ತಕ್ಷಣವೇ ಸೀತಾದೇವಿ ಮನಸ್ಸಲ್ಲಿ ತುಂಬ ಸಂತೋಷ ಬಂದ್ಬಿಡ್ತು. ಇವರು ರಾಮರ ದೂತ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ ಇವಾಗ ನನಗೆ ಅಂತ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇವಾಗ ಯಾವ ನೀರು ಬರ್ತಾ ಇದೆ? ಮೊದಲು ಬಂದಿದ್ದ ನೀರು ಯಾವುದು? ದುಃಖದ, ಇವಾಗ ಹರ್ಷ ಬಾಷ್ಪ. ಮೊದಲು ಶೋಕ ಬಾಷ್ಪ ಬಂದಿತ್ತು, ಇವಾಗ ಹರ್ಷ ಬಾಷ್ಪ ಬರ್ತಾ ಇದೆ. ನೇ ಡ್ಯೂ ಟು ಎಕ್ಸೆಸಿವ್ ಜಾಯ್ ದ ಡಾಟರ್ ಆಫ್ ಜನಕ ಶೆಡ್ ಟಿಯರ್ಸ್ ಆಫ್ ಜಾಯ್ ಫ್ರಮ್ ಹರ್ ಐಸ್ ಫ್ರಿಂಜ್ಡ್ ವಿತ್ ಕರ್ವ್ಡ್ ಲ್ಯಾಶಸ್. ತುಂಬ ಸುಂದರವಾದ ಅವರ ಕಣ್ಣುಗಳಿಂದ, ತುಂಬ ಸುಂದರವಾದ ಕಣ್ಣಿಂದ ನೀರು ಬರ್ತಾ ಇದೆ ಇವಾಗ. ಆದರೆ ಆನಂದದ ಕಣ್ಣೀರು. ಮೊದಲು ಬಂದಿದ್ದು ದುಃಖದ ಕಣ್ಣೀರು, ಇವಾಗ ಬರ್ತಾ ಇರೋದು ಆನಂದ. ಯಾವಾಗಾದ್ರೂ ನೀವು ಖುಷಿಯಿಂದ ಅಳೋದು ನೋಡಿದ್ದೀರಾ? ಜನನ ಖುಷಿಯಿಂದ ಅಳ್ತಾರೆ ನೋಡಿದ್ದೀರಾ? ನೀವು ತುಂಬ ದಿವಸ ಆದಮೇಲೆ ಮನೆಗೆ ಹೋದರೆ ಅಮ್ಮ ನೋಡ್ಬಿಟ್ಟು
ಅಳ್ತಾರೆ ಇಲ್ಲ, ಅವಾಗ ಖುಷಿಯಿಂದ. ಮನುಷ್ಯ ಎರಡು ಪ್ರಕಾರವಾಗಿ ಅಳ್ತಾರೆ, ಒಬ್ಬ ಖುಷಿಯಿಂದ ಅಳ್ತಾರೆ, ದುಃಖದಿಂದ ಕೂಡ ಅಳ್ತಾರೆ, ನೋಡಿದ್ರೆ ಇಲ್ಲ. ಅದರಿಂದ ಇದು ಆನಂದದ ಕಣ್ಣೀರು. The charming countenance of that large-eyed lady with coppery, white and bright big eyes shone at that time like the moon, literally the lord of stars, disengaged from the hold of Rahu. ಹೇಗೆ ಗ್ರಹಣ ಆದ ನಂತರ ಚಂದ್ರ ಮತ್ತೆ ಬಿಟ್ಬಿಡ್ತಾರೆ, ರಾಹು ಬಿಟ್ಬಿಡ್ತಾರಲ್ಲ, ರಾಹು ಬಂದು ಚಂದ್ರನನ್ನು ನುಂಗ್ಬಿಡ್ತಾರೆ ಗ್ರಹಣ ಸಮಯದಲ್ಲಿ, ಮತ್ತೆ ರಾಹು ಮೆಲ್ಲಿ ಬಿಡ್ಬೇಕಾದ್ರೆ ಚಂದ್ರ ಹೆಂಗೆ ಹೊರಗಡೆ ಬರ್ತಾರೆ, ಆ ಥರ ಅವ್ರ ಕಣ್ಣಿಂದ ನೀರು ಬರ್ತಾ ಇದೆ ಅಂತ ಇವ್ರು ಹೇಳ್ತಾರೆ, ವಾಲ್ಮೀಕಿ ಹೇಳ್ತಾರೆ. ಸುಂದರವಾದ ಚಿತ್ರಣ ಮಾಡಿದ್ದಾರೆ. She thought Hanuman unmistakably to be a monkey and not otherwise. Hanuman now addressed the following excellent words to Sita of pleasing aspect. ಇವಾಗ ಕಣ್ಣು ತೀರ್ಮಾನ ಆಗೋಯ್ತು, ಇದು ರಾಕ್ಷಸ ಅಲ್ಲ. ಈ ಹನುಮಾನ್ ಬಂದ್ಬಿಟ್ಟು ರಾಕ್ಷಸ ಬಂದು ರಾವಣ ಬಂದು ವೇಷ ಹಾಕೊಂಡು ಬಂದಿರೋ ಕೋತಿ ಅಲ್ಲ, ಇದು ನಿಜವಾಗಿಯೂ ಕೋತಿನೇ. ಟ್ರೂಲಿ ಇಟ್ಸ್ ಎ ಮಂಕಿ. ಅಂಡ್ ಶಿ ಗಾಟ್ ಫುಲ್ ಕಾನ್ಫಿಡೆನ್ಸ್ ಇನ್ ಹನುಮಾನ್. ಶಿ ಅಡ್ರೆಸ್ಡ್ ಅಂಡ್ ಹನುಮಾನ್ ನೌ ಸ್ಪೀಕ್ಸ್ ಟು ಸೀತಾ ಒನ್ಸ್ ಅಗೇನ್. ಏತತ್ತೇ ಸರ್ವಮಾಖ್ಯಾತಂ ಸಮಾಶ್ವಸಿ ಮೈಥಿಲಿ ಕಿಂ ಕರೋಮಿ ಕಥಂ ವಾತೆ ರೋಚತೆ ಪ್ರತಿಯಾಮ್ಯಹಂ ಹತೆ ಸುರೇ ಸಂಯತಿ ಶಂಬಸಾದನೆ. ಕಪಿ ಪ್ರವೀರೇಣ ಮಹರ್ಷಿ ಚೋದನ ತತೋಸ್ಮಿ ವಾಯು ಪ್ರಭವೋ ಹಿ ಮೈಥಿಲಿ ಪ್ರಭಾವತಸ್ತತ್ ಪ್ರತಿಮಶ್ಚ ವಾನರಃ. ಜಯ ಜಯ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ ಪಂಚತ್ರಿಂಶಃ. Everything that I wish to say has thus been told by me. ನಾನೇನೇನು ನಿಮ್ಗೆ ಹೇಳ್ಬೇಕಂತಿದ್ನೋ ಎಲ್ಲವನ್ನೂ ನಾನು ಹೇಳಾಯ್ತೀನಿ, ಏನು ಉಳಿದಿಲ್ಲ ನನ್ನ ಹತ್ರ ಹೇಳಕ್ಕೆ. ಬಿ ರಿಅಶ್ಯೂರ್ಡ್ ಓ ಪ್ರಿನ್ಸಸ್ ಆಫ್ ಮಿಥಿಲಾ. ಇನ್ನು ಧೈರ್ಯವಾಗಿರಮ್ಮ, ಇನ್ಮೇಲಿಂದ ನೀನು ಧೈರ್ಯ ಕಳ್ಕೊಳ್ಬೇಡ, ಖಂಡಿತವಾಗಿ ಒಳ್ಳೇದಾಗತ್ತೆ. ವಾಟ್ ಮೋರ್ ಕ್ಯಾನ್ ಐ ಡೂ ಫಾರ್ ಯು ಆ್ಯಂಡ್ ವಾಟ್ ವುಡ್ ಪ್ಲೀಸ್ ಯು. ನಾನು ಇನ್ನೇನಾದರೂ ನಿನಗೆ ಒಳ್ಳೇದು ಮಾಡಬೇಕಂತ ಹೇಳಿ ನಾನು ಮಾಡ್ತೀನಿ, ನಿನಗೆ ಸಂತೋಷ ಪಡೋ ಹಾಗೆ ನಾನು ಏನು ಮಾಡಬೇಕು ಅಂತೇಳಿ ನಾನು ಮಾಡ್ತೀನಿ. ಐ ಶುಡ್ ಲೈಕ್ ಟು ರಿಟರ್ನ್ ಇಫ್ ಯು ಅಲೋ ಮೀ ಟು ಗೋ. ಆದರೆ ನಾನು ಇವಾಗ ವಾಪಸ್ ಹೋಗ್ಬೇಕಲ್ಲ. ಎಲ್ಲಿಗೆ ಹೋಗಬೇಕು? ಸುಗ್ರೀವರ ಬಳಿಯಲ್ಲಿ ಹೋಗಬೇಕು, ರಾಮರ ಬಳಿಯಲ್ಲಿ ಹೋಗಿ ಹೇಳ್ಬೇಕಲ್ಲ, ನಾನು ಸೀತೆಯನ್ನು ನೋಡಾಯಿತು ಅಂತ ಹೇಳಬೇಕಲ್ಲ, ನನ್ನ ಕರ್ತವ್ಯ ಇದೆ. ಅದಕ್ಕೆ ನನಗೆ ಅನುಮತಿಯನ್ನು ಕೊಡಿ. ಪ್ಲೀಸ್ ಗಿವ್ ಮಿ ಪರ್ಮಿಷನ್ ಟು ಗೋ ಬ್ಯಾಕ್. After the demon Shambhasadana had been killed in combat by Kesari, a distinguished hero among the monkeys at the command of an eminent sage, I was then born from the loins of the wind god, O princess of Mithila, and I am a monkey equal to him in might. ಆದ್ದರಿಂದ ಆ ಶಾಂಭಸಾಧನ ಎಂಬ ರಾಕ್ಷಸನನ್ನು ನನ್ನ ತಂದೆ ಒಂದು ಋಷಿಯ ಮಾತಿನಂತೆ ಅವನನ್ನು ಸಂಹಾರ ಮಾಡಿದ ನಂತರ ವಾಯುದೇವರ ಕೃಪೆಯಿಂದ ನಾನು ಹುಟ್ಟಿರೋದು, ವಾಯುಗೆ ಸಮಾನವಾದ ಶಕ್ತಿ ನನ್ನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. Thus, the Canto 35 in the Sundarakanda of the glorious Ramayana of Valmiki, the work of a rishi and the oldest epic. Shatrimsha Sargah. Canto 36. Hanuman delivers Sri Rama's signet ring to Sita in order to strengthen her confidence in him. ಹನುಮಾನ್ ಬಂದ್ಬಿಟ್ಟು ಸೀತೆಗೆ ಉಂಗುರವನ್ನು ಕೊಡ್ತಾರೆ. ಇವಾಗ ತುಂಬ ಸುಂದರವಾದ ಅವರ ಸಿನೆಟ್ ಅಂದ್ರೆ ಗೊತ್ತಾ, ಇದಿರುತ್ತಲ್ಲ, ಸೀಲ್ ಇರುತ್ತಲ್ಲ, ರಾಜ ಮುದ್ರೆ ಇರುತ್ತೆ, ರಾಜಮುದ್ರೆ. ಆ ರಾಜಮುದ್ರೆ ಇರೋ ತುಂಬ ವಿಶೇಷವಾದ ಒಂದು ಉಂಗುರವನ್ನು ಹನುಮಾನ್ ತಂದಿದ್ದಾರೆ, ಅದು ತೆಗೆದುಕೊಡ್ತಾರೆ. ಇವಾಗ ಸೀತೆ ಕೊಡ್ತಾ ಇದ್ದಾರೆ. ಅಪ್ಲಾಡಿಂಗ್ ಹನುಮಾನ್, ಸೀತಾ ಹೂ ವಾಸ್ ರಿಜಾಯ್ಸ್ ಟು ರಿಸೀವ್ ದ ಟೋಕನ್ ಎನ್ಕ್ವೈರ್ಸ್ ಅಬೌಟ್ ದಿ ಹೆಲ್ತ್ ಆಫ್ ಶ್ರೀರಾಮ ಆ್ಯಂಡ್ ಅದರ್ಸ್. ತುಂಬ ಖುಷಿ ಆಗ್ತಾಳೆ ಸೀತೆ. ಕೊನೆಯಲ್ಲಿ ಬಂದ್ಬಿಟ್ಟು ನನಗೆ ಒಂದು ಒಳ್ಳೆ ವಿಷಯವನ್ನು ಕೊಟ್ಟಿದ್ದೀರಾ, ಎಲ್ಲರ ಬಗ್ಗೆ ವಿಚಾರಿಸ್ತಾರೆ.
In order to appease the lady, who felt indignant at the thought of that Sri Rama did not care to come to her rescue so far, which led her to suspect that he had ceased to love her, Hanuman attributes his non-appearance to his ignorance about her whereabouts. ಸೀತಾದೇವಿಗೆ ಒಂದೇ ಒಂದು ಮನಸ್ಸಲ್ಲಿ ಕೊಡುತ್ತೆ, ಯಾಕಪ್ಪ ನಿನ್ನನ್ನು ಕಳಿಸಿದಾರಲ್ಲ, ಅವರೇ ಬರ್ಬೋದಾಗಿತ್ತಲ್ಲ. ನಾವು ಹೇಳ್ತೀವಲ್ಲ ಕೆಲವೊಮ್ಮೆ, ನೋಡಪ್ಪ ಅವರೇ ಬರ್ಬೋದಾಗಿತ್ತಲ್ಲ, ರಾಮನೇ ಬರ್ಬೋದಾಗಿಲ್ಲ, ನನ್ನ ಹುಡುಕೊಂಡು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೇನೋ ಒಂದು ಭಾವನೆ ಹನುಮಾನ್ ಮನಸ್ಸಲ್ಲಿ ಬಂದು. ಅದಕ್ಕೆ ಹೇಳ್ತಾರೆ, ನೀನು ಎಲ್ಲಿದೆ ಅಂತ ಹೆಂಗಮ್ಮ ಗೊತ್ತು ಅವರಿಗೆ, ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ ಅವರು, ಅದಕ್ಕೆ ಹುಡುಕೊಂಬರಕ್ಕೆ ನಾನು ಬಂದಿನಿ. ಐ ಹ್ಯಾವ್ ಜಸ್ಟ್ ಕಮ್ ಟು ಸರ್ಚ್ ಫಾರ್ ಯು. ಇಫ್ ರಾಮ್ ಹ್ಯಾಡ್ ನೋನ್ ದಟ್ ಯು ಆರ್ ಹಿಯರ್, he would have directly come even before we had come. Describing Sri Rama's desolation in order to betoken his excessive love for her, he consoles her with the assurance that Sri Rama is sparing no pains to rescue her from confinement. ರಾಮ ಬಂದು ತುಂಬ ದುಃಖಿತರಾಗಿದ್ದಾರೆ, ರಾಮ ಬಂದು ಬಹಳ ದುಃಖಿತರಾಗಿದ್ದಾರೆ, ನೀವು ಕಳೆದೋಗಿದ್ದೀರಾ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನೀವು ಖಂಡಿತವಾಗಿಯೂ ಎಷ್ಟು ಪ್ರೀತಿ ರಾಮರಿಗೆ ನಿಮ್ಮ ಮೇಲಿದೆ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ. ಅದಕ್ಕೆ ತುಂಬ ದುಃಖಿತರಾಗಿದ್ದರೂ ಕೂಡ ಖಂಡಿತವಾಗಿಯೂ ಜಲ್ದಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹರಿ ಓಂ ತತ್ಸತ್.